ಮಾಡಿದ್ಲಪ್ಪ ನಿಮ್ಮತ್ತೆ ಮಾವನ ಫೋನ. ಹ್ಞೂವ ಮಾಡಿದ್ಲು. ಏನಂದ್ರು? ಅದೇನವ ಅದೇನೋ ಸೊಸೆ ಹೆಂಗಸ್ರಿಗೆ ಮನೇನ ಮಾಡ್ಕೊಡ್ಬೇಕಂತೆ, ಆಮೇಲೆ ಲೋನ್ ತಗೊಂಡು ತೀರ್ಸ್ಕೊಳ್ಳಿ ಅಂತ ಏನೋ ಹೇಳಿದ್ರಂತೆ. ಅಲಕಲ್ಲ ಮಗ, ಅವರು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತಲ್ಲ ನಿಮ್ಮ ಅತ್ತೆ ಮಾವ ದಡ್ರು ಜಾನ್ರಲ್ಲ. ಹಾಂ ಏನು ಹಿಂಗೆ ಆಡ್ತಾ ಇದ್ದಾರು? ಏನು ಬುದ್ಧಿ ಬೇಡ ಮನ್ಸನ್ಗೆ? ಒಂದು ಸತಿ ಅವ್ರ ಬುದ್ಧಿ ನೋಡ್ಕೊಂಡ್ಮೇಲೆ ಹೆಂಗಿರ್ಬೇಕು ಹಂಗೆ ಇರ್ತಾನೆ ಬಿಟ್ಟು ಹಿಂಗೆ ಆಡಿದ್ರೆ ಹೆಂಗಪ್ಪ ಸರಿ ಕಂದ್ಬಿಡು. ಶಿವ ಅಲ್ಲ ಏನು ಜ್ಞಾನ ಬೇಡ ಒಂಚೂರು ಅರೆಯ ಏನು ಕತೆ ಏನೋ ಕಾಣಕತ್ತ ಹೋಗು. ಏನಾದ್ರು ಮಾಡ್ಕೊಳ್ಳಿ ಬಿಡವ, ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ದೋದ್ಮೇಲೆ ನಾವು ಸುಮ್ಮನೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಸುಮ್ಮನೆ ಏನಕ್ಕೆ ಮಾತಾಡ್ಬೇಕವ? ತುಂಬ ಬೇಜಾರಾಗುತ್ತವ ಅವ್ರು ಆಡೋದು ನೋಡಿದ್ರೆ, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ. ಅಯ್ಯೋ ಬಿಡಪ್ಪ, ಸಿಕ್ಕಿಲ್ಲ ನೀ ಏನು ಮಾಡಿಯೇ? ಇನ್ನೇನು ಮಾಡಿಯಪ್ಪ ನೀನು? ಇಷ್ಟೆಲ್ಲ ಮಾಡಿದ್ಕುವೆ ನಮ್ಮ ಮಳಿಮಯ ಮಾಡ್ದ ಅಂತ ಅವ್ರು ಬಾಯಿಗೆ ಬರಲಿಲ್ಲ. ಬಿಡು ಬರೋಕ್ಕೂ ಇಲ್ಲ ಕತ್ತೆ ಮಗ, ನೀನು ಆಸೆ ಮಾಡ್ಕೊಬಿಡಕ್ಕದ. ಏನೋ ನೀನು ಮಾಡಬೇಕಾಗಿತ್ತು, ನೀನು ಕರ್ತವ್ಯ ಮಾಡಿದೀಯಪ್ಪ. ಅದು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಳ್ಳೇದು ಕೆಟ್ಟದ್ದು ಆ ಭಗವಂತ ನೋಡ್ಕೊತಾನೆ ಬಿಡು, ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನನಗೇನಿಕ್ಕವ ಬೇಜಾರು? ನಾನೇನು ಅವ್ರು ಕೆಟ್ಟದ್ದು ಮಾಡಿದ್ನಾ ಬೇಜಾರು ಮಾಡ್ಕೊಳ್ಳೋಕ್ಕೆ? ನಾನು ಒಳ್ಳೇದನ್ನೇ ಮಾಡಿದ್ದೀನಿ, ಅವ್ರು ಅರ್ಥ ಮಾಡ್ಕೋತೀರ ಅಷ್ಟೇ. ಹಂಗಾರೆ ಇವರು ಅವ್ರ ಸೊಸೆನ ಮಗನೂ ನೋಡ್ಕೊಂಡಂಗೆ ಆಯ್ತಲ್ಲ ಮಗ, ಹೇಳ್ತೀರ ನೀನು? ನೋಡ್ಕೊಂಡಂಗೆ ಆಯ್ತಾ ಹೇಳು? ನೋಡ್ಕೊಳಕ್ಕಿಲ್ಲಕ್ಕಲ್ಲ ನಿಜವಾಗ್ಲೂ. ಅವರು ಮೊದಲೇ ನೋಡ್ಕೊಳ್ತಾನೆ ಬಿಟ್ಟು ಹೋಗಿದ್ದ ಮಗ, ಈಗ ನೋಡ್ಕೊತಾನೆ ಅಂದ್ಬಿಟ್ಟು ಹೆಂಗೆ ನಂಬ್ಕೊಂಡಿದ್ದಾರೆ ಇವರು ಅನ್ನೋದೇ ನನಗೆ ಆಶ್ಚರ್ಯ. ಅಯ್ಯೋ ಏನಾದರೂ ಮಾಡ್ಕೊಳ್ಳಿ ಬಿಡವ, ಸುಮ್ಮನೆ ಏನು ಉಪಯೋಗ ಇಲ್ಲ ಹೇಳಿದ್ರು. ನನಗೂ ಒಂದು ಸಲ ಅನಿಸುತ್ತೆ, ಎಲ್ಲಿ ಅವ್ರ ಮನೆಯವ್ರ ಹೆಸರು ಮಾಡಿಸ್ಕೊಂಡು ಅವ್ರನ್ನೇ ಇಲ್ಲಿ ಬೀದಿ ತಳ್ತಾರೋ ಏನೋ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಮಗೆ ಒಂಥರ ಆಗುತ್ತೆ. ಅದಕ್ಕೆ ಹಂಗೆ ಅನ್ನು ಅಂತ ಅಂದಿದೆ. ಒಂದು ಮಾತು ಹೇಳು, ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ, ನಿಮ್ಮ ಹೆಸರಿಂದನೇ ತಗೊಳ್ಳಿ ಅಂತ ಅಂತ ಅಂದೆ. ಅದೇನು ಹೇಳಿದ್ಲ ಕಣೆ ಕವಿತಾ, ಹೆಂಗೆ ಮಾಡೋದು ಗೊತ್ತಿಲ್ಲ. ಕೇಳು ಕವಿತನ. ಕವಿತಾ 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 ಏನ್ರಿ? ಫೋನ್ ಮಾಡಿದ್ದ ನಿಮ್ಮ ಅಪ್ಪ ಅಮ್ಮನಿಗೆ? ಮಾಡಿದ್ನಲ್ಲ. ಏನಂದ್ರು? ಮನೇನ ಅವ್ರ ಹೆಸರಿಗೆ ಬರ್ಸ್ಕೊಂಡು ಲೋನ್ ತಗೊಳಕ್ಕೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ದಾ? ಮಾತಾಡ್ಬೇಕಂದ್ರಿ, ಮಾತಾಡಿದೆ. ಏನು ಪ್ರಯೋಜನ ಆಗಲಿಲ್ಲ. ನಮ್ಮ ಇಷ್ಟ ನಾವು ಯಾರಿಗಾರು ಬರ್ಕೊತೀವಿ, ಅವಳು ಇಸ್ಕೊಳ್ಳಿ ಬಿರಿಗಾಡು ತಳ್ಳಿ. ಈಗ ಸಾಲ ತೀರ್ತದ ಅವಳ ಹೆಸರೇ ಇರಲಿ, ನಮ್ಗೆ ಯಾಕೆ? ನಾವೆಲ್ತಾರವ ನಾಳೆ ದಿವಸಕ್ಕೆ ನಿಮ್ಮ ಹೆಸರಲ್ಲದೆ ನೀವೇ ಕಟ್ಕೊಳ್ಳಿದ್ರೆ ನಾವೆಲ್ತಾರವ ಅಂತ ಹೋಗುವ. ಹಂಗಲ್ಲ ಕಣವ, ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಮೊದಲೇ ನೋಡ್ಕೊಳ್ದಂಗೆ ಬಿಟ್ಬಿಟ್ಟು ಹೋಗಿದ್ರು. ಅಂಥದ್ರಲ್ಲಿ ತಿರ್ಗವ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಯಾವ ಭರವಸೆಯಿಂದ ನಿಮ್ಮ ಅವ್ವಂಗೆ ಆಡೋದು? ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡಿಯತ್ತೆ. ನಾನು ಹೇಳ್ದೆ ಬೇಡ, ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ ಬೇಕಾರೆ, ಸುಮ್ಮನೆ ಏನಕ್ಕೆ ಆಮೇಲೆ ನಾಳೆ ದಿವಸಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಿ ಹಂಗೆ ಹಿಂಗೆ ಅಂತ. ಆದರೆ ನನ್ನ ಮಾತನ್ನ ಕೇಳೋಕ್ಕಿಲ್ಲ. ಏನೋ ನಾನೇನು ಅವ್ರನ್ನ ಕೆಟ್ಟದ್ದು ಬಯಸ್ತಿದ್ದಾನೇನೋ ಕೀಳು ಬಯಸ್ತಿದ್ದಾನೇನೋ ಹಂಗೆ ಆಡಿದ್ರೆ ಯಾರತ್ತೆ ಇದು ಮಾಡ್ತಾರೆ? ನನಗೂ ಹೇಳಿ ಹೇಳಿ ಸಾಕಾಯ್ತು. ಹೇಳಿದ ಮಾತನ್ನ ಕೇಳ್ದೋದ್ಮೇಲೆ ಏನು ಮಾತಾಡಿ ಏನು ಪ್ರಯೋಜನ ಹೇಳಿ? ಅಷ್ಟು ಹೇಳಿದ್ಮೇಲೆ ಕೇಳಿರ ನೀನೇನು ಮಾಡಂಗಿದ್ದದು? ಅಲ್ಲ ಕಂಡು ಇವ್ರು ಹಳ್ಳಕ್ಕೆ ಬೀಳ್ತಾವ್ರಲ್ಲ, ಏನು ಮನ್ಸಂಗೆ ಬುದ್ಧಿ ಬೇಡವಾ? ಅಯ್ಯೋ ಅಲ್ಲ ಏನು ಹಿಂಗೆ ಮಗನೂ ಸೊಸೆನೂ ಬಂದ ತಕ್ಷಣ ಹಿಂಗೆ ಬದಲಾಗ್ಬಿಟ್ರಲ್ಲಿ ಮೌನು ನಿಮ್ಮ ಅಪ್ಪನೂ. ಮಗ ಸೊಸೆ ಕೂಡ ಚೆನ್ನಾಗಿದ್ರೆ ಮಗಳು ಕೂಡ ಚೆನ್ನಾಗಿರ್ಬೇಡ, ಅಳಿ ಮೈ ಕೂಡ ಚೆನ್ನಾಗಿರ್ಬೇಡ ಅಂತವ. ಇವನು ನಿನ್ನ ಗಂಡ ಎಷ್ಟು ಮಾಡ್ದ, ಎಷ್ಟೆಲ್ಲ ಸಾಲ ಸೂಲ ತಗೊಂಡು ಅಷ್ಟೆಲ್ಲ ಮಾಡಿದ್ರು ಅರ್ಥ ಮಾಡ್ಕೊಳ್ದೋದ್ಮೇಲೆ ಅದು ಯಾವ ಇದ್ದವ ಹೇಳಿ ನೀನೇ? ಅಯ್ಯೋ ಏನು ಮಾಡಿದ್ರು ಅಷ್ಟೇನೈತೆ, ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನಕ್ಕೆ ಬಿಡಿ. ನಾನು ಆದಷ್ಟು ಹೇಳ್ದೆ, ಆದರೆ ಅವರು ಕೇಳೋ ಪರಿಸ್ಥಿತಿಲಿಲ್ಲ. ಬೇಡ ಬಿಡು, ಕೇಳೋದು ಪರಿಸ್ಥಿತಿಲಿಲ್ಲ ಅಂದಮೇಲೆ ಹಿಂಸೆ ಮಾಡೋಕ್ಕೆ ಹೋಗ್ಬಾರ್ದು ಮಗ. ಅವ್ರು ಇಷ್ಟಕ್ಕೆ ಬಿಟ್ಟಿದ್ದು ಬಿಡವ, ಇದ್ರ ಮೇಲೆ ಇನ್ನೇನು ಓಲ ಮಗದ ಏನು ಮಾಡಿಸ್ಕೊಡೋಲ್ಲ. ಏನು ಅವ್ರ ಹೆಸ್ರಿಗೆ ಯಾವಾಗಿದ್ರು ಏನು ನೀವೇನು ಮನೆ ತಗೊಳಕ್ಕೆ ಹೋಗ್ತಿದ್ರಪ್ಪ? ಮನೆ ನಾವೇನು ಯಾವತ್ತೂ ನಾವಾಗ ಆಸೆ ಮಾಡುವಿಲ್ಲ. ಏನೋ ತಗೊಳಕ್ಕೆ ಹೋಗ್ತಿದ್ದೆ ಹೇಳು? ಹೋಗು, ಅವರೇ ತೀರ್ಸ್ಕೊಂಡು ಅವರೇ ಉಳಿಸ್ಕೊಳ್ಳಿ, ಏನೋ ಒಂದು ಒಳ್ಳೇದಾಗಲಿ ಅಷ್ಟೇ. ಅವೋ ಇನ್ನೂ ಅಮ್ಮನ ಬೀದಿ ತಳ್ದಂಗೆ ನೋಡ್ಕೊಳ್ಳಿ. ಅಯ್ಯೋ ಅವ್ರು ನೋಡ್ಕೊಂಡಾರತ್ತೆ ನೋಡ್ಕೊಳಕ್ಕಿಲ್ಲ ಬಿಡಿ. ನಾನಂತೂ ಮತ್ತೆ ನೀವು ಏನಾರು ಅಂದ್ಕೊಳ್ಳಿ, ನಾನು ಖಂಡಿತವಾಗಿ ಹೇಳ್ಬಿಟ್ಟಿನಿ ನಾಳೆ ದಿವಸಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ನೀವು ಯಾವುದೇ ಕಾರಣಕ್ಕೂ ನನ್ನ ಮುಂದ್ಗಡೆ ಕೂಡಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ. ಅವ್ರಿಗೆ ಇವತ್ತು ನಮಗಿರ್ತವ ಅವಳೆ ಹೆಚ್ಚಗಳೇ. ಅವತ್ತು ಮನೆ ಉಂಟೋಯ್ತದೆ ಅಂದ್ಬಿಟ್ಟು ಮನೆ ಉಂಟಿಸ್ಬಿಟ್ಟು ನಾವು ಇವ್ರು ಕಟ್ಟಿಸ್ಕೊಟ್ರು ಅದೆಲ್ಲ ನೆನಪೇ ಇಲ್ಲ. ನೆನ್ನೆ ಮನೆ ಬಂದ್ಬಿಟ್ಟು ಮಾತಾಡ್ತಾಳಲ್ಲ ನೈಸಾಗಿ ಮಾತ್ಕೊಳ್ಳೋ ಅವೇ ಇಷ್ಟ ಆಗೋದು ಅವ್ರಿಗೆ. ಸುಮ್ಮನೆ ಯಾಕೆ ಮಾತಾಡಿ ಏನು ಪ್ರಯೋಜನ? ನಾನು ವಾದ ಮಾಡೋಕ್ಕಿಲ್ಲ ಕಣತ್ತೆ, ನನಗೆ ಒಂಥರ ಬೇಜಾರಾಗ್ಬಿಟ್ಟದೆ ಅವ್ರ ಬಗ್ಗೆ. ಪರವಾಗಿಲ್ಲ ಬಿಡು ಮಗ, ಪರವಾಗಿಲ್ಲ ಬಿಡು. ಈ ಸತಿ ಮನೆ ದಿವಸ ಇತ್ಕೋಗಿದ್ನಲ್ಲ, ಎದುರು ಬದ್ರಿಗೆ ಸಿಕ್ಕಿದ್ರು ನನ್ನೇ ಒಂದು ಮಾತನ್ನಿಲ್ಲ, ಮಾತಾಡ್ಸ್ಲಿಲ್ಲ ಕರ ನಿಮ್ಮವ್ವ. ಕಂಡೋದ್ರಲ್ಲ ಗತ್ತ ತಿಳ್ಕೊಂಡು ಹೋದ್ಲು. ಹಂಗೆ ನಾವು ಏನು ಮಾಡಿದ್ದು? ಅದೇ ನನ್ನ ಮಗನಿಗೆ ಹೇಳ್ಬಿಟ್ಟು ಮನೆಗಿನೇ ಕಟ್ಸ್ಕೊಡಪ್ಪ ಪಾಪ, ಮನೆ ಹಳೆಯದು ಕೂತ್ಕೊಳಕ್ಕೆ ನಾವು ಚೆನ್ನಾಗಿ ಕೂತ್ಕೊಳ್ಳೋದು ಆಗಿಲ್ಲ, ಹಂಗದೆ ಕಟ್ಸ್ಕೊಡು ಅಂತ ಹೇಳಿದ್ನಲ್ಲ. ಆ ತಕ್ಕಿ ನಾನು ಕೂಟೆ ಮಾತಾಡಲಿಲ್ಲ ನಿಮ್ಮವ್ವ. ಮಾತಾಡ್ದಾರೆ ಇರಲಿಯಪ್ಪ, ನಮ್ಮ ಕೊಟ್ಟು ಮಾತಾಡೋಕ್ಕಿಲ್ವಲ್ಲ, ಅವ್ರು ಹಾಳಾಲಿ ಏನೋ ಬುದ್ಧಿ ನಮಗಿಲ್ಲ. ಅವ್ರ ಮನಸ್ಸಲ್ಲಿ ಏನಾದ್ರು ಇಟ್ಕೊಳ್ಳಿ. ಏನಪ್ಪ ಅಂದರೆ ಕಂಡು ಅವಾಗ ಹಳ್ಳಕ್ಕೆ ಬಿದ್ದುಬಿಟ್ಟವು ಪಾಪ. ವಯಸ್ಸಾದ ಕಾಲಕ್ಕೆ ಎಲ್ಲೋ ನಿಂತ್ಕೊಂಡರು ಅಂತ ಅಷ್ಟೇ ಕಣ್ಮಗ, ಇನ್ನೇನೂ ಇಲ್ಲ. ಸುಮ್ಮನೆ ನಿಮ್ಮ ಅವ್ವನ ಹೆಸರು ಮಾಡಿಸ್ಕೊಬಿಟ್ಟಿದ್ರೆ ತೀರ್ಸ್ಕೊಂಡಿರ್ತಾನೆ. ನಿಮ್ಮ ಅವ್ವ ಏನೋ ಮನೆ ಕಿತ್ಕೊಂಡು ಹೋಯ್ತಿತ್ತ? ನಿಮ್ಮ ಅವ್ವನ ಹೆಸರಿಗೆ ಮಾಡಿಸ್ಬೋದಾಗಿತ್ತು. ಅಷ್ಟು ನಮ್ಮ ಅಣ್ಣನಿಗೂ ನಮ್ಮ ಮುತ್ತಿಗೆಗೂ ನಮ್ಮ ಅವ್ವ ಅಪ್ಪನ ಪ್ರೀತಿ ಇದ್ದಿದ್ರೆ ಸಾಯಗಂಟ ನಿಮ್ಮ ಹೆಸರಲ್ಲೇ ಇರಲಿ, ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಳ್ಳಿ ಅಂತ ಅನ್ನೋರು. ಅವ್ರ ಉದ್ದೇಶನೇ ಬೇರೆ ಕಣತೆ. ಮನೇಲಿ ದೊಡ್ಡದಾಗಿರೋಳು ತಂಗಿ ಅವಳೆ, ಅವಳ ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿನೇ ಇಲ್ದಂಗೆ ಆಗಲೇ ಬಿಟ್ಬಿಟ್ಟು ನಮ್ಮ ಅಣ್ಣ ನಮ್ಮ ಮುತ್ತಿಗೆ ಮಾತು ಕಟ್ಕೊಂಡು ಅವಳು ಹಿಂದ್ಬಿಟ್ಟು ಹೋದನು. ಅವನು ನಮ್ಮ ಅವ್ವ ಅಪ್ಪನ ನೋಡ್ಕೊತಾನೆ ಅಂದ್ರೆ ನಾನು ನಂಬನ? ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ. ಅದು ಕಂಡು ನಿಮ್ಮ ಅವ್ವ ನಿಮ್ಮ ಅಪ್ಪ ಹೆಂಗಿರ್ಬೇಕು? ನಿಮ್ಮನ್ನೇನು ಒಳ್ಳೆ ಸೋತ್ರಗಳು ನೋಡ್ತಾರಲ್ಲ, ಹಂಗೆ ನೋಡಿದ್ರೆ ಅದದ ಹೆಂಗಾರ ನೋಡ್ಕೊಳ್ಳಿ ಬಿಡಿಯತ್ತೆ. ಎಷ್ಟೇ ಒಳ್ಳೇದು ಮಾಡಿದ್ರು ಅಷ್ಟೇ ಹೊತ್ತಿನ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದಾಗಿ ಕಾಣೋದು ತಲೆ ಕೆಡ್ಸ್ಕೊಳ್ಳೋದು ಯಾಕೆ? ಅವ್ರಿಗೆ ಒಟ್ಟು ನಮ್ಗೆ ಜವಾಬ್ದಾರಿ ಮುಗ್ದು ಇವ್ರು ಒಂಚೂರು ಮನ್ಸಗ್ರ ಆಗಲಿ.
ಇವ್ರು ಸುಮ್ಮ ಸಾಲ ಸೋಲ್ತಾರೆ ಯಾಕೆ ನೋಡಬೇಕು ಅವ್ರಿಗೆ ಎಷ್ಟು ಮಾಡೋದು ಅಷ್ಟೇ ನಾಲ್ಕಾದ್ರೆ ಮುಳ್ ತೆಗ್ದಂಗೆ ಬಿಡು ಮಗ ತಲೆಗೆಡ್ಸ್ಕೊಬೇಡ ನೀನು ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮನೆ ತಲೆಗೆಡ್ಸ್ಕೊಂಡು ಏನು ಪ್ರಯೋಜನ ಇಲ್ಲ ಬಿಡು ಇನ್ನೇನು ಮಾಡಂಗಿರೋದು ನಾವು ತಾನೇ ಈಗ ಅವ್ರಿಗೆ ಕಂಡೀಷನಾಗಿ ಬರ್ಕೊಡ್ನೇಬೇಕು ಅಂತ ಅಂದಾಗ ಏನು ಮಾಡಂಗೂ ಇಲ್ಲ ಸುಮ್ಮನೆ ತೆಗಿರೋದೇ ಬರ್ಕೊಡ್ಲಿ ಬಿಡಿ ಬರ್ಕೊಟ್ಬಿಡೋಗಿ ಯಾವುದು ಬೇಡ ನೀವು ತಲೆನೇ ಕೆಡ್ಸ್ಕೊಬೇಡಕನವ ಆಸೆ ಮಾಡಕ್ಕೆ ಹೋಗ್ಬೇಡ ಯಾವುದಕ್ಕೂ ನಿಮ್ಮ ಅವ್ವ ನಿಮ್ಮ ಅಪ್ಪನೂ ಒಂಥರ ವಾಕ್ವಿಲ್ಲಕತ್ತೆ ಅವರು ಕಷ್ಟ ಸುಖ ಯಾವುದು ಏನು ಎಂತ ಅನ್ನೋದು ಅರ್ಥ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಲಿ ಇಲ್ಲ ಅವರು ಸುಮ್ಮನೆ ಹಾಕ್ಬಿಡು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಮತ್ತೆ ಟೀ ಒಲೆ ಮೇಲೆ ಇಟ್ಟು ಬಂದೀನಿ ಹೋಗಿ ನೋಡೋಕೆ ಅದೇನು ನೋಡೋದು ಪಾಪ ಬೆಣ್ಣ ನೋಡಿ ಇರೋಳೊಬ್ಬ ನನ್ನ ಮಗಳು ನನ್ನ ಹಳ್ಳಿ ಇಷ್ಟು ಮಾಡಿದ್ರು ಅನ್ನೋದು ಕಣ್ಣಿ ಕಣ್ಣ ಬರೋಕ್ಕಿರಲ್ಲ ಅವ್ರಿಗೆ ಅದೆಂಥ ಜನಗಳವರು ಏಯ್ ಅದು ಹೆಂಗಾರಲ್ಲಿ ನಿಮ್ಮ ಅತ್ತೆ ಸುಮ್ಮನೆ ಹೇಳೋದಲ್ಲ ಇವಳನ್ನ ಜಾನಕಿಯ ಅವಳುವೆ ಪಾಪ ಅಷ್ಟೆಲ್ಲ ಇದು ಮಾಡಿದ್ಲು ಬೇರೆಯವರಾಗಿದ್ದರೆ ಹೊಸಿ ಹೊಟ್ಟೆ ಅವ್ರಿ ಮಾಡ್ಕೊತಿದ್ರೆ ಇಷ್ಟೊಂದು ಮಾಡ್ಕೊತದಲ್ಲ ಮತ್ತೆ ಖರ್ಚು ಮಾಡಿ ಅಂಥದ್ರಲ್ಲಿ ಪಾಪ ಅಷ್ಟೆಲ್ಲ ಆಸೆ ಮಾಡ್ಕೊಂಡು ಅಷ್ಟೆಲ್ಲ ಇದು ಮಾಡಿದ್ರು ಚೂರಾರಿಯ ಮೋನ್ಸತ್ವ ಇಲ್ದವ್ರಿಗೆ ಅವ್ರ ಕೂಡಲೇ ಮಾತ್ಬಿಟ್ಬಿಟ್ಲಲ್ಲ ನಿಮ್ಮ ಮತ್ತೆ ಹಂಗೆ ಬುದ್ಧಿ ಕಲಿಯೋದು ಅಯ್ಯೋ ಬಿಡವ ಏನಾದರೂ ಮಾಡ್ಕೊಳ್ಳಿ ಅವ್ರು ಕಲ್ತಿರೋದು ಬಿಡಲ್ಲವ ನಮ್ಮನ್ನ ಎಷ್ಟು ಮಾಡಿರೋ ನೀವು ನಮ್ಮನ್ನ ಇಷ್ಟು ನೆಗ್ಲೆಕ್ಟಾಗಿ ನೋಡಿದ್ರು ಇನ್ನು ಬೇರೆ ನೋಡೋದ್ರಲ್ಲಿ ಏನು ವ್ಯತ್ಯಾಸ ಬಿಡಿ ಸುಮ್ಮನೆ ಏನೋ ಅವ್ರಿಗೆ ಮಾಡಿ ಏನು ಯೂಸ್ ಇಲ್ಲ ನಾನಂತೂ ಇದೊಂದು ಬರ್ಕೊಟ್ಟ ಮೇಲಂತೂ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಲ್ಲ ನಾನು ಹತ್ತ ತಿರುಗೂ ನೋಡಲ್ಲವ ನನಗಂತೂ ಅಷ್ಟೇ ಬೇಜಾರಾಗ್ಬಿಟ್ಟಿದೆ ಮನ್ಸಿಗೆ ಏನಪ್ಪ ಬೇಜಾರಾಕಿಲ್ವಾ ಬೇಜಾರಾಗೇ ಆಯ್ತದೆ ಹೋಗೋ ಅವ್ರಂಗೆ ಅವ್ರಿರಲಿ ನಿಮ್ಮಂಗೆ ನೀವಿರೋಗಿ ಅದಕ್ಕೆ ಯಾಕೆ ಅಯ್ಯೋ ಮಗ ಅವ್ರ ಮನೆ ಇಟ್ಟು ಅವ್ರು ಅಂದ್ಕೊಂಡಿರ್ತಾರೆ ನಿಮ್ಮ ಮನೆ ಇಟ್ಟು ನೀನು ಅವ್ರು ಕೊಟ್ಬಿಡೋಕ್ಕಿಲ್ಲ ಅವರು ನಿಮ್ಗೆ ಕೊಟ್ಬಿಡೋಕ್ಕಿಲ್ಲ ಏನಪ್ಪ ಅಂದ್ರೆ ಒಂದು ಪ್ರೀತಿ ವಿಶ್ವಾಸ ಒಂದು ಇತ್ತು ನಟಿಸ್ತಾನೆ ನಡವಳಿಕೆ ಏನು ಮಾಡಿ ಅದು ಬೇಡ ಅಂದಮೇಲೆ ಬೇಡಕ್ಕೆ ಬೇಡ ಬಿಟ್ಟಾಕು ಅದಕ್ಕೇನಂತೆ ಹಂಗೂ ತುಂಬ ಬೇಜಾರು ಮಾಡ್ಕೊತಿದ್ಲು ನನಗೆ ಈಗಲೇ ತವ್ರ ಮನೆ ಇಲ್ದಂಗೆ ಆಯ್ತಲ್ಲ ಪ್ರೆಗ್ನೆಂಟ್ ಆದರೆ ಏನು ಮಾಡೋದು ಬಾಣ್ತನಕ್ಕೆಲ್ಲ ಅಂತ ಬೇಜಾರು ಮಾಡ್ಕೊತಿದ್ಲು ಅಯ್ಯೋ ಮಾಡು ಬಂಗವ ಏನು ಪರವಾಗಿಲ್ಲ ಏನಿಲ್ಲ ಕಿತ್ಕೊಂತಿನವ್ರು ಇದ್ದಾರೆ ಸುಮ್ಗಿರ್ಲಾಕ ನಾನಿಲ್ಲ ಮಾಡ್ತೇನೆ ಸುಮ್ಕಿರ್ಲ ಅವೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳೋಳಿಗೆ ಪರವಾಗಿಲ್ಲ ಅವಕ್ಕೆಲ್ಲ ಯೋಚನೆ ಮಾಡ್ಕೊಬೇಡಕ ನೀವು ನಮ್ಮ ಅವ್ವದೇ ಸುಮ್ಮನಿರೋನು ನಾನು ಇರೋ ಗಂಟೆ ಯಾಕೆಲ್ಲ ಎದ್ಕೊಂಡಿರಿ ಯಾಕೆ ಎದ್ಕೊಂಡು ಹಂಗಾರೆ ನಾನು ಮಕ್ಕಳು ಸಾಕಿಲ್ವ ನಮ್ಗೆ ಬಾಣ್ತಾರ ಮಾಡಕ್ಕೆ ಬರೋಕ್ಕಿಲ್ವ ಎಣ್ಣೆ ಎತ್ತಿರ ನಾನೇನಲ್ವಾ ನನಗೆ ನಮ್ಮ ಅವ್ವ ಬಾಣ್ತಾರ ಮಾಡಿದ್ರು ನಾನು ನೋಡ್ಕೊಂಡಿಲ್ವಾ ಜಾನಕಿಯ ಬಾ ಇರು ಬಾ ಒಂದು 2 ತಿಂಗಳು ಬಾಣ್ತಾರ ಮಾಡ್ಬಿಟ್ಟು ಹೋಗುವೆ ಅಂದರೆ ಅವ್ಳಕ್ಕಿಂತ ಚೆನ್ನಾಗಿ ಬಾಣ್ತಾರ ಮಾಡ್ಕೊಯ್ತಾಳೆ ಬಾ ಎಲ್ಲ ನಾನು ಎಡೆಪಟ್ಟು ಜೋಡಿಸ್ಕೊಟ್ರೆ ಅದಕ್ಕೆ ತಲೆಗೆಡ್ಸ್ಕೋಬೇಕು ಅವೆಲ್ಲ ಮುನ್ಸಿನ ತೆಗ್ದಾಕು ಅಂತ ಹೇಳು ಅವೆಲ್ಲ ಮುನ್ಸ್ಗೆ ಹಾಕೊಂಡು ಯತ್ನೆ ಮಾಡ್ಕೊಂಡು ಮುನ್ಸ್ ಕೆಡ್ಸ್ಕೊಂಡಳು ಅವೆಲ್ಲ ಬೇಡ ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ಇರೋ ಗಂಟೆ ನೀನು ತಲೆಗೆಡ್ಸ್ಕೊಬೇಡ ಅಂತ ಹೇಳ ಮಗ ಅವ್ವ ನನಗೆ ಅಂದೆ ನೀನು ಯಾವುದಕ್ಕೆ ತಲೆಗೆಡ್ಸ್ಕೊಬೇಡ ನಮ್ಮ ಅಪ್ಪ ಅಮ್ಮ ಇಲ್ವಾ ಸುಮ್ಮನಿರು ನಾವೆಲ್ಲ ಇಲ್ವ ನೋಡ್ಕೊಳ್ತೀವಿ ಸುಮ್ಮನಿರು ಅಂತ ಅಂದೆ ಸರಿಕಾ ಸುಮ್ಕಿರು ಅಯ್ಯೋ ಕೊಳೆ ಕಲ್ದಂಗೆ ಆಯ್ತದೆ ಮೊದಲನ್ನ ಅವ್ರ ಹೆಸ್ರುಗಾರೆ ಮಾಡ್ಕೊಳ್ಳಿ ಇವ್ರ ಹೆಸ್ರುಗಾರೆ ಮಾಡ್ಕೊಳ್ಳಿ ಮಗ ಮೊದಲು ಅದೊಂದು ಸಮಸ್ಯೆಯಿಂದ ಹೊರಗೆ ಬರೋದು ಕಲಿ ಮಗ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸರಿಯವ ಆಯಿತು ನಾನು ಸ್ವಲ್ಪ ಸಿಟಿಲಿ ಕೆಲಸ ಇದೆಯವ ನಾನು ಹೋಗ್ಬಿಟ್ಟು ಬರ್ತೀನಿ ಆಯಿತು ಓಟ್ ಬರಗಪ್ಪ ಅದು ಏನು ರೆಡಿ ಮಾಡಿಸ್ಕೊಟ್ಬಿಡ್ಲ ಅವ್ರು ಇದು ಮಾಡಲ್ಲ ಸರಿಯವ ಆಯಿತು ಸೌಮ್ಯ ಮತ್ತು ಅರುಣ್ ಹೋದ್ರು ಎಲ್ಲ ಇದು ಹಾಸ್ಪಿಟ್ಲಿಗೆ ಓಡ್ಬತ್ತೀವಿ ಅಂತ ತೋರಿಸ್ಕೊಬತ್ತೀವಿ ಅಂತ ಓಡ್ಕಣಪ್ಪ ಸರಿಯವ ಆಯಿತು ಊಟ ಮಾಡ್ಕೊಂಡು ಹೋಗು ಬೇಡ ಅಪ್ಪ ಇಲ್ಲ ನಿಮ್ಮಪ್ಪ ಹೊಲ್ ತಗೋಗದೆ ನಾನೀಗ ಹೋಗ್ಬೇಕು ಹೋಗ್ಬಿಟ್ಟು ಹೊಲ್ ತಗೊಂಡು ಬರ್ತೀನಿ ಅದೇನು ನೋಡೋಗು ಹೋಗು ತಲೆಗೆಡ್ಸ್ಕೊಬೇಡ ಯಾವ್ದ್ರ ಬಗ್ಗೆನೂ ಅಯ್ಯೋ ಏನೋ ದೇವ್ರದ್ದು ಧೈರ್ಯನೋ ಏನೋ ಒಂದು ಒಳ್ಳೆ ದಾನ ಧರ್ಮ ಇದು ಒಳ್ಳೇದಾಯ್ತದೆ ಓಲೆ ಅವರು 1000 ಮಾತಾಡ್ಕೊಳ್ಳಿ ನೀನು ಮಾಡಿದ್ದು ಒಳ್ಳೆ ಕೆಲಸವೇ ಹೋಗು ಯಾರು ಒಪ್ತಾರೋ ಭಗವಂತ ಒಪ್ಕೊಂಡ್ರೆ ಅಷ್ಟೇ ಸಾಕು ಸರಿಯವ ಆಯಿತು ನಾನು ಓಡ್ತೀನಿ ಓಡ್ಪಪ್ಪ ಓಡ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ